ವಿದ್ಯಾರ್ಥಿಗಳ ಮೇಲೆ ನೀಟ್ ಪರೀಕ್ಷೆ ಒಂದು ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಆಗಿರ್ತಕ್ಕಂಥದ್ದು, ಅದಕ್ಕೆ ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರಗಳು, ಅದಕ್ಕೆ ಜವಾಬ್ದಾರಿತವಾದಂತ ಮಂತ್ರಿಗಳು, ಅದಕ್ಕೇನು ಅಧಿಕಾರಿಗಳು ತತ್ಕ್ಷಣವಾಗಿ ಅಮಾನತಾಗಬೇಕು. ಅಮಾನತಾದ ನಂತರ ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಈ ಒಂದು ಏನು ಶಿಕ್ಷಣ ಸಚಿವರು ಅವರು ಕೂಡ ರಾಜೀನಾಮೆಯನ್ನ ನೀಡಬೇಕಂತೇಳಿ ನಮ್ಮ ಏನು ವಿದ್ಯಾರ್ಥಿ ಸಂಘಟನೆಗಳು ಈ ದಿಲ್ಲಿ ಒಳಗ ಒಂದೇನು ಹೋರಾಟ ನಡೆಸಾರಲ್ಲ, ಆ ಹೋರಾಟದ ವಿರುದ್ಧವಾಗಿ ಈ ನಮ್ಮ ಎಲ್ಲ ಭಾರತ ದೇಶಾದ್ಯಂತ, ಕರ್ನಾಟಕ ರಾಜ್ಯಾದ್ಯಂತ ನಾವೆಲ್ಲ ರೈತರ ಮಕ್ಕಳು, ನಮ್ಮೆಲ್ಲ ಬಂಧು ಬಾಂಧವರು ಕೂಡ ಈ ಒಂದು ವಿದ್ಯಾರ್ಥಿಗಳ ಮೇಲೆ ಎಲ್ಲಿ ಹಲ್ಲೆ ಆಗೈತಿ ಆ ಹಲ್ಲೆಯನ್ನ ಖಂಡಿಸ್ತಕ್ಕಂತ ಒಂದು ವ್ಯವಸ್ಥೆ ಆಗೈತಿ. ಈ ಹೋರಾಟ ಇಲ್ಲಿ ನಿಲ್ಲಬಾರದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ನೀಡಿದ ನಂತರ ಏನು ಬೇಡಿಕೆ ಐತಿ ಆ ಬೇಡಿಕೆಯನ್ನು ಸರ್ಕಾರಗಳು ಈಡೇರಿಸಬೇಕಂತಕ್ಕಂತ ನಮ್ಮ ರೈತ ಚಳವಳಿಯ ಒಂದು ವಾದ. ನೀವೆಲ್ಲ ನಾವು ಹೋರಾಟ ಮಾಡ್ರಿ. ನಮ್ಮ ಹೋರಾಟಕ್ಕ ರೈತ ಚಳವಳಿ ಯಾವತ್ತೂ ಸಹ ಬೆಂಬಲವಾಗಿರ್ತಕ್ಕಂಥದ್ದು. ಯಾಕಂತಂದ್ರ ಈ ದೇಶದೊಳಗ ರೈತರು ಹೋರಾಟ ಮಾಡಿದ್ರ ಕ್ಯಾರೆ ಅಂತಕ್ಕಂತ ಯಾವ ರಾಜಕಾರಣಿಗಳು ಕ್ಯಾರೆ ಅಂತ ಇಲ್ಲ. ಒಂದು ರೈತರು ಸ್ವಾಮಿನಾಥನ್ ಆಯೋಗ ಜಾರಿ ಮಾಡಿರ್ತೇವೆ 29 ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರಗಳು ನಮಗ ಯಾವುದೋ ಒಂದು ಕ್ಯಾರೆ ಅಂತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ಇಲ್ಲ. ಅದಕ್ಕೆ ನಾವೆಲ್ಲ ರೈತರು, ನಮ್ಮ ರೈತ ಜನ, ದುಡಿಯುವಂತ ವರ್ಗ ಏನೈತಿ ಎಲ್ಲ ಒಕ್ಕಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಈ ಒಂದು ನ್ಯಾಯಕ್ಕೆ ಬೆಲೆ ಸಿಗ್ತೈತಿ ಅಂತಕ್ಕಂತ ಮಾತನ್ನ ಹೇಳಿ, ಇನ್ನಷ್ಟು ಕೆಲವೊಂದು ಜನ ಈ ಹೋರಾಟದಲ್ಲಿ ಮಾತಾಡೋರಿದ್ದಾರ. ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ಈ ಪ್ರತಿಭಟನೆ ಮಾತನಾಡಿದ